ದಕ್ಷಿಣ ರಾಜವಂಶಗಳ ಪ್ರಶ್ನೋತ್ತರಗಳನ್ನು ವಿವರಣೆ ಮಾಡುತ್ತಿದ್ದೇವೆ. ಶಾತವಾಹನರ ಸ್ಥಾಪಕ ಯಾರು? ಕನ್ನಡಿಗರ ಮೊದಲ ರಾಜಮಂತ್ರಿ ಯಾವುದು? ಕದಂಬರು. ದಕ್ಷಿಣ ಭಾರತದ ಮೊದಲ ರಾಜವಂಶ ಯಾವುದು? ಶಾತವಾಹನರ ಆಡಳಿತ ಭಾಷೆ ಯಾವುದು? ಪ್ರಾಕೃತ ಭಾಷೆ. ಗಂಗರು ಯಾವ ವಂಶದವರು? ಇಕ್ಷ್ವಾಕು ವಂಶದವರು. ಗಂಗರ ಸ್ಥಾಪಕ ಯಾರು? ದಡಿಗ. ಕದಂಬರ ಆಡಳಿತ ಭಾಷೆ ಯಾವುದು? ಸಂಸ್ಕೃತ ಭಾಷೆ. ಗಂಗರ ಶಿಕ್ಷಣ ಕೇಂದ್ರಗಳು ಯಾವ್ಯಾವು? ತಲಕಾಡು ಮತ್ತು ಶ್ರವಣ ಬೆಳಗೊಳ. ಶಾತವಾಹನರ ಪ್ರಸಿದ್ಧ ದೊರೆ ಯಾರು? ಗೌತಮಿ ಪುತ್ರ ಶತಕರ್ಣಿ. ಕದಂಬರ ಸ್ಥಾಪಕ ಯಾರು? ಮಯೂರವರ್ಮ. ಶಾತವಾಹನರು ಯಾರ ಸಂಬಂಧರಾಗಿದ್ದರು? ಮೌರ್ಯರ ಸಮಾಂತರವಾಗಿದ್ದರು. ಆಡನ್ನು ಬರೆದ ಕೃತಿ ಯಾವುದು? ಗಾತ ಸಪ್ತಸತಿ. ಶ್ರಾವಣ ಬೆಳಗೊಳದಿಂದಿರುವ ಗುಮ್ಮಟೇಶ್ವರ ವಿಗ್ರಹ ಯಾರು ಕೆತ್ತಿಸಿದರು? ರಾಜಮಲ್ಲನ ಮಂತ್ರಿ ಚಾವುಂಡರಾಯ ಕಟ್ಟಿಸಿದನು. ಗಂಗರ ರಾಜಧಾನಿ ಯಾವುದು? ಕುವಲ, ಈಗಿನ ಕೋಲಾರ. ಕನ್ನಡದ ಮೊದಲ ಶಾಸನ ಯಾವುದು? ಗಂಗರ ಕಲೆ ವಾಸ್ತುಶಿಲ್ಪಗಳ ಬಗ್ಗೆ ವಿವರಿಸಿ. ಮಣ್ಣಿನಲ್ಲಿ ಕೆತ್ತಿಸಿದಂಥ ಕಲ್ಲೇಶ್ವರ ದೇವಸ್ಥಾನ ಮತ್ತು ತಲಕಾಡಿನಲ್ಲಿರುವ ಪಾತಾಳೇಶ್ವರ ದೇವಸ್ಥಾನ. ಕದಂಬರ ರಾಜಧಾನಿ ಯಾವುದು? ಬನವಾಸಿ. ವಿನಾಚನ ಕೃತಿ ಯಾವುದು? ಒಡ್ಡಕಥ. ಗಂಗರ ಸಮಾಜದ ಮೌಲ್ಯಗಳಾದವು? ಸತ್ಯಶೀಲತೆ, ಸ್ವಾಮಿ ನಿಷ್ಠೆ, ಶೌರ್ಯ ಮತ್ತು ತಾಳ್ಮೆ. ಶ್ರಾವಣ ಬೆಳಗೊಳ ಗುಮ್ಮಟೇಶ್ವರ ವಿಗ್ರಹ ಎಷ್ಟು ಅಡಿ ಎತ್ತರವಿದೆ? 28 ಅಡಿ ಎತ್ತರವಿದೆ. 12 ವರ್ಷಕ್ಕೊಮ್ಮೆ ಮಹಾಅಭಿಷೇಕ ನಡೆಯುತ್ತದೆ. ಶಾತವಾಹನರ ಕೊನೆಯ ದೊರೆ ಯಾರು? ಯಜ್ಞಶ್ರೀ ಶತಕರ್ಣಿ.